ಬ್ಯಾಗನ್ನು ತೆಗೆದುಕೊಂಡು ಅಸಹನೆಯಿಂದ ಬರ್ತಿರೋಂತಹ ವೃಂದಾಳನ್ನು ನೋಡಿ, ವೃಂದ ಇಷ್ಟರಲ್ಲೇ ಅಡುಗೆ ಮಾಡಿಬಿಟ್ಯಾ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ ಲಕ್ಷ್ಮಿ ಅವರು. ಏನಮ್ಮ, ನೀನು ಕೂಡ ಅಡುಗೆ ಮಾಡೋದಕ್ಕೆ ನನಗೆ ಬರುತ್ತಾ? ನನಗೇನಾದರೂ ಅಡುಗೆ ಬರುತ್ತಾ? ಹೋಗಮ್ಮ ಅಂತ ಅಸಹನೆಯಿಂದ ಮೇಲೆ ಹೋಗ್ಬಿಡ್ತಾಳೆ. ಇದೇನಂಜು, ಅಳಿಯಂದರು ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಈಕೆಯೋ ನನಗೆ ಅಡುಗೆ ಬರುತ್ತಾ ಅಂತ ಅಂತಾಳೆ. ಅಷ್ಟಕ್ಕೂ ಏನು ನಡೀತೋ ಏನೋ, ತುಂಬ ಗೊಂದಲಮಯವಾಗಿದೆ ಅಂತಿದ್ರೆ, ಅತ್ತೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಸೂರ್ಯ ಅಣ್ಣಯ್ಯ ಅಂದ್ಕೊಂಡ್ರೆ ಯಾವುದನ್ನಾಡಿದ್ರೂ ಮಾಡಿಸ್ಬಲ್ಲರು ಅಂತ ಅರ್ಥ ಆಗುತ್ತೆ ಅಂತ ಲಕ್ಷ್ಮಿಯನ್ನು ಕೂತ್ಕೊಳ್ಳುವಂತೆ ಮಾಡ್ತಾಳೆ ಅಂಜು. ಹೌದಮ್ಮ, ನೀನು ಚಿಂತಿಸ್ಬೇಡ, ಮೊದಲು ನೀನು ಅಪ್ಪನಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳು, ಇಲ್ದಿದ್ರೆ ಮತ್ತೆ ಅಳಿಯಂದ್ರು ಬಂದ ಮೇಲೆ ಇಷ್ಟ ಇಲ್ಲದೆ ಓಟ್ ಹೋದ್ರೋ ಏನೋ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅಂತ ಆಕೆ ಅಂತಿದ್ದಂತೆ ಅಂಜು ನಿಖಿಲ್ನನ್ನು ಮೇಲಿನಿಂದ ಕೆಳಗೆ ನೋಡಿ ಅಬ್ಬೋ ಅಂತ ದೀರ್ಘವಾಗಿ ನಿಟ್ಟುಸಿರನ್ನು ಬಿಡ್ತಾಳೆ. ಅದನ್ನು ನೋಡಿದಂಥ ಲಕ್ಷ್ಮಿ ಸಣ್ಣದಾಗಿ ಹಾಗೇ ನಗ್ತಾ, ನಿಖಿಲ್ ಫೋನ್ ತೆಗೆದುಕೊಂಡು ಪಕ್ಕಕ್ಕೆ ಹೋದರೆ ನಿಖಿಲ್ ಎದ್ದು ಅಂಜು ಪಕ್ಕಕ್ಕೆ ಹೋಗಿ ಕೂತು ಆಕೆ ಮೊಣಕೈ ಹಿಡಿದು ಮೇಲಕ್ಕೆ ಎಳ್ಕೊತಾನೆ ಆಕೆಯನ್ನು. ಹಾಗೆ ಟಕ್ಕನೆ ಎಳ್ಕೊಳ್ತಾ ಇದ್ದಂತೆ ಹೋಗಿ ನಿಖಿಲ್ ಮೇಲೆ ಬಿದ್ದುಬಿಡ್ತಾಳೆ. ಆಕೆಯನ್ನು ಇನ್ನೂ ಗಟ್ಟಿಯಾಗಿ ಅಪ್ಕೊಳ್ತಾ ಹಿಂದ್ಗಡೆಗೆ ಹೊರಗೆ ಬಿಡ್ತಾನೆ. ಅಂಜು ಒಂದು ಕ್ಷಣ ಗಾಬರಿಯಾಗಿ ಕಣ್ಣು ಮುಚ್ಚಿದ್ರು ತಕ್ಷಣ ಕಣ್ಣು ತೆರೆದು ನಿಖಿಲ್ನನ್ನು ಕೊಲ್ಲುವಂತೆ ಒಂದು ನೋಟವನ್ನು ಅವನ ಮೇಲೆ ಬೀರ್ತಾಳೆ. ಅಂಜುವಿನ ಕೆನ್ನೆ ಮೇಲೆ ಕೈ ಇಟ್ಟು, ಯಾಕಂಜು ಯಾವಾಗಲೂ ಕೋಪದಿಂದ ಇರ್ತೀಯ, ಆಗಾಗಲಾದರೂ ಸ್ವಲ್ಪ ಶಾಂತವಾಗಿರ್ಬೋದು ತಾನೇ ಅಂತ ಅವನು ಅಂತ ಇದ್ದರೆ, ಹೌದು, ಶಾಂತವಾಗಿರೋದಕ್ಕೆ ನಾನೇನು ಹಿಮದಲ್ಲೇನಿಲ್ಲ, ಮರುಭೂಮಿಯಲ್ಲಿದ್ದಾಗ ಬಿಸಿಯಾಗಿರದೆ ಬೇರೆ ಹೇಗಿರಲಿ ಅಂತಾಳೆ ಚುರುಕಾಗಿ. ಅಂಜು, ಒಮ್ಮೆ ನಡೆದು ಹೋದ ವಿಷಯನ ಬಿಟ್ಬಿಡು, ನಾನು ಹೇಳೋದನ್ನು ಮನಸ್ಸಿನಿಂದ ಕೇಳು. ಐ ಲವ್ ಯು ಅಂಜು, ನಿಜವಾಗಿಯೂ ನೀನಂದರೆ ನನಗೆ ಪ್ರಾಣ. ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊ ಚಿನ್ನ, ಇನ್ನು ಮುಂದೆ ನಿನ್ನ ನೋಯಿಸೋದಿಲ್ಲ ಅಂತ ಪ್ರೀತಿಯಿಂದ ಆಕೆ ಕಣ್ಣುಗಳಲ್ಲಿ ನೋಡಿ ಆತ ಹೇಳ್ತಾ ಇದ್ದರೆ ಅಂಜು ನೋಟವನ್ನು ತಿರುಗಿಸಿ ಸಿಟ್ಟಿನಿಂದ ಎದ್ದು ಮೆಟ್ಲತ್ತಿ ತನ್ನ ಕೊಠಡಿಗೆ ಹೋಗೇ ಬಿಡ್ತಾಳೆ. ನಿಖಿಲ್ ಹೋಗ್ತಿರೋ ಅಂಜುವನ್ನು ನೋಡಿ, ಯಾಕಂಜು ನನ್ನ ಪ್ರೀತಿ ನಿನಗೆ ಅರ್ಥನೇ ಆಗ್ತಾ ಇಲ್ಲ, ಈ 3 ತಿಂಗಳಲ್ಲಿ ನಿನ್ನನ್ನು ಪಡೆದುಕೊಳ್ಳದಿದ್ರೆ ನಂತರ ನೀನು ದೂರ ಹೋಗ್ತೀಯ, ಅಷ್ಟೇ ಏಕೆ ನಿನ್ನನ್ನು ಮನವೊಲಿಸೋದು ಕೂಡ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿಯೇ ನೊಂದ್ಕೊಳ್ತಾ ತಲೆ ಮೇಲೆ ಕೈಯನ್ನು ಇಟ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲೇ ಸೂರ್ಯ ಮತ್ತು ವೃಂದ ಬರೋದ್ರಿಂದ ನಿಖಿಲ್ ಸರಿ ಹೊಂದಿ ಹಾಗೆ ಕೂತ್ಕೊಂಡ್ಬಿಡ್ತಾನೆ. ಸೂರ್ಯ ನಿಖಿಲ್ ಪಕ್ಕದಲ್ಲಿ ಕೂತು, ಹೋಗಿ ನೀನು ತಯಾರಿಸಿದನ್ನು ತೆಗೆದುಕೊಂಡು ಬಾ ಅಂತ ಆಜ್ಞಾಪಿಸ್ತಾನೆ ತನ್ನ ಹೆಂಡತಿಗೆ. ವೃಂದ ಸೂರ್ಯನನ್ನು ಹಲ್ಕಚ್ಚಿ ಹಾಗೇ ನೋಡ್ತಾ ಅಡುಗೆ ಮನೆಗೆ ಹೋಗ್ತಾಳೆ. ಈ ಮಧ್ಯೆ ಲಕ್ಷ್ಮಿ ಕೂಡ ಬಂದು, ಏನಪ್ಪ 5 ನಿಮಿಷದಲ್ಲಿ ಅಡುಗೆ ಮಾಡ್ತೀನಿ ನಿಲ್ಲಿಸಿ, ಅಕ್ಕಿ ಮಾಡಿದ್ದು ಬೇಡ ಬಿಡಿ ಅಂತ ಅಂತಿದ್ರೆ, ಅಮ್ಮ ನೀವು ನೆಮ್ಮದಿಯಾಗಿ ಹೀಗೆ ಕೂತ್ಕೊಳ್ಳಿ, ಅಷ್ಟಕ್ಕೂ ಎಷ್ಟು ದಿನ ಅಡುಗೆ ಬರೋದಿಲ್ಲ ಅಂತ ಬಿಟ್ಬಿಟ್ರೆ ಹೇಗೆ ಹೇಳಿ, ಗಟ್ಟಿಯಾಗಿ ಹೇಳಿ ಕಲಿಸ್ಬೇಕು ಅವಳಿಗೆ. ಈಗ ನಾನು ಹಾಗೇ ಮಾಡಿದೆ, ಒಮ್ಮೆ ಸವದ್ ನೋಡಿ ಹೇಳಿ, ನಂತರ ನೀವು ಬೇಡ ಅಂದರೆ ಇನ್ನು ಮುಂದೆ ಮಾಡೋದಕ್ಕೆ ಬಿಡೋದಿಲ್ಲ ಸರಿನಾ ಅಂತ ಅಂತಾನೆ. ಸೂರ್ಯ ಅಷ್ಟು ಗಟ್ಟಿಯಾಗಿ ಹೇಳೋದ್ರಿಂದ ಲಕ್ಷ್ಮಿ ಕೂಡ ಬಲವಂತ ಮಾಡೋದಕ್ಕಾಗದೆ ಸುಮ್ಮನೆ ಸೋಫಾದಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ವೃಂದ 4 ಬಟ್ಟಲುಗಳಲ್ಲಿ ಅಚ್ಚುಕಟ್ಟಾಗಿ ಶಾವಿಗೆ ಹಾಕಿ ಚಮಚಗಳನ್ನ ಹಾಕಿ ತೆಗೆದುಕೊಂಡು ಹೋಗ್ತಾಳೆ. ಅಲ್ಲಿ ಅಂಜು ಇಲ್ದಿರೋದ್ರಿಂದ ಆ ಮೂವರಿಗೆ ಕೊಟ್ಟು ಕೊನೆ ಬಟ್ಟಲನ್ನು ಮೇಲೆ ತೆಗೆದುಕೊಂಡು ಹೋಗೋದಕ್ಕೆ ಹೋಗ್ತಿದ್ರೆ, ವೃಂದ 1 ನಿಮಿಷ ಅಂತ ತಡೀತಾನೆ ಸೂರ್ಯ. ವೃಂದ ಹಿಂದೆ ತಿರುಗಿ, ಏನು
ಎಂಬಂತೆ ನೋಡ್ತಾ ಇದ್ದರೆ ಬಟ್ಟಲನ್ನು ಹಿಡಿದು ಎದ್ದು ವೃಂದಾಳ ಮುಂಭಾಗದಲ್ಲಿ ನಿಂತು ಆಕೆ ಕಣ್ಗಳಲ್ಲಿ ತೀಕ್ಷ್ಣವಾಗಿ ನೋಡಿ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಆದ್ದರಿಂದ ನೀನು ಮೊದಲು ಸ್ವಲ್ಪ ತಿನ್ನು, ನಂತರ ನಾನು ತಿಂತೀನಿ ಅಂತ ಅಂತಾನೆ. ಆ ಮಾತಿಗೆ ನಿಖಿಲ್ ಮತ್ತು ಲಕ್ಷ್ಮಿ ಬಾಯಲ್ಲಿ ಹಾಕೊಳ್ಳೋದಕ್ಕೋಗಿ ನಿಂತು ಹೋಗಿ ಅವರಿಬ್ಬರನ್ನೇ ನೋಡ್ತಿರ್ತಾರೆ. ವೃಂದಾಳಿಗೆ ವಿಪರೀತವಾಗಿ ಕೋಪ ಬಂದರೂ ಕೂಡ ಹಾಗೆಯೇ ಸಮಾಧಾನ ಪಟ್ಕೊಳ್ತಾ, ಅಂದರೆ ನಾನೇನನ್ನಾದರೂ ಬೆರೆಸ್ಬಿಟ್ಟಿದ್ದೀನಿ ಅಂತಾನಾ ನಿನ್ನ ಉದ್ದೇಶ ಅಂತ ಆಕೆ ಅಂತ ಇದ್ದರೆ, ಖಂಡಿತವಾಗಿಯೂ ಹೌದು ಅಂತ ನಿರ್ದಾಕ್ಷಿಣ್ಯವಿಲ್ಲದಂತೆ ಹೇಳೇ ಬಿಡ್ತಾನೆ. ಆ ಮಾತಿಗೆ ವೃಂದಾಳ ಮನಸ್ಸಿಗೆ ನೋವಾಗುತ್ತೆ. ಆದರೂ ಅದನ್ನು ಹೊರಗೆ ತೋರಿಸ್ಕೊಳ್ದೆ, ನಿನ್ನ ಮುಂದೆ ತಾನೇ ನಾನು ಮಾಡಿದ್ದು, ಆದರೂ ಅನುಮಾನ ಬಂತಲ್ವಾ, ಸರಿ ತಿನ್ಕೊಡು ಅಂತ ಸೂರ್ಯನ ಹತ್ತಿರ ಇದ್ದ ಪಾತ್ರೆನ ಕಿತ್ಕೊಂಡು 2 ಚಮಚ ತಿಂದು, ಈಗ ನಂಬಿಕೆ ಬಂತಾ, ನನಗೇನೂ ಆಗಿಲ್ಲ ಅಂತಾಳೆ ಉದ್ವೇಗದಿಂದ. ನಾನು ಎಂಜಲು ತಿನ್ನೋದಿಲ್ಲ ಅಂತ ತಟ್ಟೆಯಲ್ಲಿದ್ದು ಉಳಿದ ಬಟ್ಟಲನ್ನು ತೆಗೆದುಕೊಂಡು ತಿಂತಾನೆ. ವೃಂದ ಅಸಹನೆಯಿಂದ ನಿಖಿಲ್ ಪಕ್ಕದಲ್ಲಿ ಕೂತು ಪಾತ್ರೆನ ಖಾಲಿ ಮಾಡ್ತಾ ಇದ್ದರೆ, ಸೂರ್ಯ ಯಾಕೆ ಹಾಗಂದ ಅಂತ ನಿಖಿಲ್ ಮತ್ತು ಲಕ್ಷ್ಮಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ವೃಂದ ತಿನ್ನತ್ಲೆ ಮೊದಲನೇ ಬಾರಿ ಮಾಡಿದ್ರು ಸಿಹಿ ತುಂಬ ಚೆನ್ನಾಗೇ ಬಂದಿದೆ ಅಂತ ಮನಸ್ಸಿನಲ್ಲೇ ಸ್ವಲ್ಪ ಸಂತೋಷ ಪಟ್ಕೊಂಡು ಮೂವರ ಕಡೆಗೂ ನೋಡ್ತಾಳೆ. ಲಕ್ಷ್ಮಿಗೂ ಸಿಹಿ ಚೆನ್ನಾಗಿದ್ದರಿಂದ, ವೃಂದ ಅಡುಗೆ ಬರೋದಿಲ್ಲ ಅಂತ ಹೇಳಿದ್ಲೆ ಸಿಹಿಯನ್ನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಅವ್ರು ಹೊಗಳಿದ್ರೆ, ನಿಖಿಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾನೆ. ವೃಂದ ಸಣ್ಣದಾಗಿ ನಗ್ತಾಳೆ. ಕಣ್ಣುಗಳು ತಾನಾಗಿಯೇ ಸೂರ್ಯನ ಕಡೆಗೆ ತಿರುಗುತ್ತವೆ. ಅವಷ್ಟಿಗವೆ ಸೂರ್ಯ ಮಾತ್ರ ಏನೂ ಗೊತ್ತಿಲ್ಲದವನಂತೆ ಎಲ್ಲವನ್ನ ತಿಂದು ಮುಗಿಸ್ತಾನೆ. ದಡ್ಡ ಸತ್ತವನು ಒಂದು ಮಾತು ಹೇಳಿದ್ರೆ ಸೌದೋಗ್ಬಿಡ್ತಾನ, ಕರ್ಗೋಗ್ಬಿಡ್ತಾನ ಅಂತ ತಿಳಿಯದೆ ಬೈಕೊಳ್ತಾ ಬಟ್ಟಲನ್ನು ಖಾಲಿ ಮಾಡ್ತಾಳೆ ವೃಂದ. ಮೂವರು ತಿಂದು ಮುಗಿಸಿ ಬಟ್ಟಲುಗಳನ್ನ ತೆಗೆದುಕೊಂಡು ಹೋಗಿ ತೊಳೆಯೋದಕ್ಕೆ ಇಟ್ಟು ಮತ್ತೊಂದು ಬಟ್ಟಲನ್ನು ತೆಗೆದುಕೊಂಡು ಅಂಜುವಿಗಾಗಿ ಮೇಲೆ ಹೋಗ್ತಾಳೆ ವೃಂದ. ಈ ಬಾರಿ ಅಂಜುವಿನ ಕೊಠಡಿಗೆ ಹೋಗ್ತಿರೋ ವೃಂದಾಳ ನೋಡಿ, ಅಮ್ಮ ವೃಂದ ಅಂತ ಕರಿತಾ ಹತ್ತಿರಕ್ಕೆ ಬರ್ತಾಳೆ ಲಕ್ಷ್ಮಿ. ತಾಯಿ ಕರಿಯಿಂದ ನಿಂತು, ಏನಮ್ಮ ಅಂತ ಅಂತಿದ್ರೆ, ಇವತ್ತು ಯಾಕೆ ಅಳಿಯಂದ್ರು ಹಾಗಂದ್ರು ಅಂತ ನೀನೇನಾದರೂ ಬೇಸರ ಪಟ್ಕೊಂಡ್ಬಿಟ್ಟಿದೀಯ ಮಗಳೇ, ಅವ್ರು ಆ ರೀತಿ ಅಂದರು ಅಂತ. ಸೂರ್ಯ ಅಂದದ್ದು ನೆನಪಾಗಿ, ಅಮ್ಮ ಆತನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂತ ಸಿಟ್ಟಿನಿಂದ ಆಕೆಯ ಮುಖವನ್ನು ತಿರುಗಿಸ್ಕೊಂಡ್ರೆ, ತಪ್ಪು ವೃಂದ, ನೀನು ಆತ ಆಡಿದ ಮಾತುಗಳ ಬಗ್ಗೆ ಯೋಚಿಸ್ತಿದೆಯಾ ಹೊರತು ಆ ಮಾತಿನ ಹಿಂದೆ ಇರೋ ಉದ್ದೇಶ ನಿನಗೆ ಅರ್ಥ ಆಗಲಿಲ್ಲ. ವೃಂದಾಳಿಗೆ ಕಿರಿಕಿರಿ ಅನಿಸಿದ್ರು ತಾಯಿಗಾಗಿ ಸುಮ್ಮನಾಗಿ, ನಿನಗೇನು ಅರ್ಥ ಆಯ್ತಮ್ಮ, ಅದು ನೀನು ರಾತ್ರಿಯಿಂದ ಏನೂ ತಿಂದಿರಲಿಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಅಳಿಯಂದ್ರು ನಿನ್ನ ಮಾತುಗಳಿಂದ ನೋಯಿಸಿದ್ರು, ನಿನ್ನ ಹೊಟ್ಟೆ ತುಂಬಿಸ್ಬೇಕಂತ ಶಾವಿಗೆ ತಿನ್ನು ಅಂತ ಹೇಳಿದ್ರು, ಅಷ್ಟೇ ಹೊರತು ನಿನ್ನನ್ನು ಅನುಮಾನಿಸಿಲ್ಲ ಅಂತ ಹೇಳ್ತಿದ್ದಂತೆ ತಾಯಿ ಮಾತುಗಳಿಗೆ ಯೋಚನೆಯಲ್ಲೇ ಬೀಳ್ತಾಳೆ ವೃಂದ. ಯೋಚಿಸ್ತಿರುವಂಥ ವೃಂದಾಳನ್ನು ನೋಡಿ, ಸರಿ ವೃಂದ, ನೀನು ಹೋಗಿ ಅಳಿಯಂದ ಜೊತೆ ಮಾತಾಡು, ನಾನು ಇದನ್ನು ಅಂಜುವಿಗೆ ಕೊಟ್ಟು ತಿಂಡಿಯನ್ನು ಸಿದ್ಧಪಡಿಸ್ತೀನಿ, ಅವ್ರು ಕೂಡ ಊಟ ಮಾಡದೆ ಬಂದಿರುವಂತೆ ಕಾಣ್ತಾ ಇದೆ, ಇಬ್ಬರು ಸೇರಿ ತಿಂಡಿಯಾದರೂ ತಿನ್ನಿ ಅಂತ ವೃಂದಾಳ ಕೈಯಲ್ಲಿದ್ದ ಬಟ್ಟಲನ್ನು ತೆಗೆದುಕೊಂಡು ಅಂಜುವಿನ ಕೊಠಡಿಗೆ ಹೋಗ್ತಾಳೆ ಲಕ್ಷ್ಮಿ. ಲಕ್ಷ್ಮಿ ಹೋಗೋಷ್ಟರಲ್ಲೇ ಅಂಜು ದಿಂಬಿನಲ್ಲಿ ತಲೆಯನ್ನು ಮುಚ್ಕೊಂಡು ಅಳ್ತಾ ಇದ್ದರೆ, ಅಮ್ಮ ಅಂಜು ಅಂತ ಕರಿತಾ ಭುಜದ ಮೇಲೆ ತರ್ತಾರೆ ಲಕ್ಷ್ಮಿಯವರು. ಅತ್ತೆ ಕರಿಯಿಂದ ತಲೆ ಪಕ್ಕಕ್ಕೆ ತಿರುಗಿಸಿ ಕಣ್ಣೀರು ಒರೆಸ್ಕೊಂಡು, ಏನತ್ತೆ ಅಂತ ಪಕ್ಕಕ್ಕೆ ತಿರುಗ್ತಾಳೆ. ಅದು ಏನಿಲ್ಲಮ್ಮ, ವೃಂದ ಮೊದಲನೇ ಬಾರಿ ಸಿಹಿಯನ್ನು ತಯಾರಿಸಿದ್ಲು, ತುಂಬ ಚೆನ್ನಾಗಿದೆ, ತಾನೇ ಸ್ವತಃ ನಿಂಗೋಸ್ಕರ ತರ್ತಿದ್ದೆ, ನಾನೇ ಸೂರ್ಯ ಅವ್ರ ಹತ್ರ ಕೂತ್ಕೋ ಅಂತ ಹೇಳಿ ಕಳಿಸ್ಬಿಟ್ಟೆ, ನಾನು ಬಂದೆ, ಎತ್ತಿನ್ನು ಅಂತ ಹೇಳ್ತಾಳೆ.
ಮತ್ತೆ ವೃಂದಾಳ ಬಗ್ಗೆ ಎಲ್ಲಿ ತಪ್ಪಾಗಿ ತಿಳ್ಕೊಳ್ಬಿಡ್ತಾಳು ಅಂತ. ಪರವಾಗಿಲ್ಲ ಅತ್ತೆ, ಯಾರು ತಂದ್ರೆ ಏನು ಬಿಡಿ, ಅಲ್ಲಿ ಇಡಿ, ನಂತರ ತಿಂತೀನಿ ಅಂತ ಅಂತಾಳೆ. ಅಳುವನ್ನು ಹಾಗೆ ನುಂಗ್ಕೊಳ್ತಾ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ. ಬಿಸಿಲಿಗೆ ನೀರಸವಾಗಿರಬಹುದು ಅಂದ್ಕೊಂಡು, ಸರಿ ಅಮ್ಮ ಹಾಗಾದರೆ ಬಿಸಿ ಆರೋದಕ್ಕಿಂತ ಮುಂಚೆ ತಿಂದ್ಬಿಡು ಅಂತ ಹೇಳಿ ಕೆಳಗೆ ಹೋಗ್ತಾಳೆ. ಸೂರ್ಯ ಲಕ್ಷ್ಮಿ ಮಾಡಿ ತಿಂಡಿಯನ್ನು ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಿದ್ರೆ ವೃಂದ ನಡುಮನೆಯಲ್ಲಿ ಕೂತು ಸೂರ್ಯನ ಬಗ್ಗೆ ಯೋಚಿಸ್ತಾಳೆ. ತಕ್ಷಣವೇ ಪೃಥ್ವಿರಾಜ್ ನೆನಪಿಗೆ ಬರ್ತಿದ್ದಂತೆ ಮನಸ್ಸೆಲ್ಲ ಗೊಂದಲಮಯವಾಗಿ ಮತ್ತೆ ನೋವಿನಿಂದ ಕಣ್ಣೀರು ಜಾರುತ್ತೆ. ಅಷ್ಟರಲ್ಲೇ ಪಾಂಡು ಬರ್ತಿದ್ದಂತೆ ಲಕ್ಷ್ಮಿ ಹೋಗಿ ನೀರು ತಂದುಕೊಟ್ಟು, ಏನ್ರಿ ಅಳಿಯಂದ್ರು ಬಂದಿದ್ದಾರೆ ಅಂತ ಹೇಳಿದ್ರು, ಇದುವರೆಗೂ ಬಾರದೇ ಇದೆಯಾ? ಅಷ್ಟೊತ್ತಿಗೆ ನಿನ್ನ ಬಗ್ಗೆ 3 ಬಾರಿ ಕೇಳಿದ್ರು ಅಳಿಯಂದ್ರು, ಅವ್ರನ್ನ ಹಾಗೆ ಎದುರು ನೋಡುವಂದು ಮಾಡೋದು ಒಳ್ಳೇದಾ ಅಂತ ಮೆಲ್ಲಗಾಕಿ ಹೇಳ್ತಿದ್ರೆ ಪಾಂಡು ಮಾತ್ರ ಹೆಂಡತಿ ಕಡೆ ಕೋಪರಿಂದ ನೋಡಿ ಬಾಯಿ ಮುಚ್ಚು ದರಿದ್ರದವಳೆ, ಯಾರೋ ಬಂದ ತಕ್ಷಣ ನನ್ನ ಕೆಲಸಗಳನ್ನ ಬಿಟ್ಟು ಬಾ ಅಂತ ಹೇಳ್ತೀಯಾ ಅಂತ ಕಿರ್ಚ್ತಾ ಹಠದಿಂದ ಮೇಲೆ ಎದ್ದು ಬಿಡ್ತಾನೆ. ಪಾಂಡುವಿನ ಕೋಪಕ್ಕೆ ಲಕ್ಷ್ಮಿ ಭಯದಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟರೆ, ಏನು ಹಾಗೆ ಕಿರ್ಚ್ತಿದ್ದೀರಿ ಪಾಂಡು ಅವರೇ ಅಂತ ದೀರ್ಘವಾಗಿ ಇಳ್ತಾ ಸೂರ್ಯ ಮೆಟ್ಟಿಲನ್ನು ಇಳಿತಾ ಇದ್ದರೆ ಪಾಂಡು ಸೂರ್ಯನ ನಡುವಿನಲ್ಲಿರೋ ಪಿಸ್ತೂಲ್ನ ನೋಡಿ ಮತ್ತೆ ಸೋಫಾದಲ್ಲಿ ಕೂತ್ಕೊಂಡು ನಗಲಾಗದೆ ಸಣ್ಣಗೆ ನಕ್ಕು, ಏನಿಲ್ಲಪ್ಪ ನಿಮ್ಮ ಬಗ್ಗೆ ಕೇಳ್ತಿದ್ದೆ ಅಷ್ಟೇ ಅಂತ ಅಂತಾನೆ. ಹೌದಾ, ಆದರೆ ಅದು ನನಗೆ ಕಿರ್ಚ್ದಂತ ಕೇಳಿಸಿ ನನ್ನನ್ನು ತುಂಬ ತೊಂದರೆಗೊಳಿಸ್ತು, ಅದಕ್ಕೆ ಅಷ್ಟು ಕೋಪ ಯಾಕೆ ಬಂತಂತ ಕೇಳೋಣ ಅಂತ ಬಂದೆ ಅಂತ ಪಾಂಡು ಎದುರುಗಡೆ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾನೆ. ವೃಂದ ಮಾತ್ರ ಏನೂ ಗೊತ್ತಿಲ್ಲದಂತೆ ತನ್ನ ಲೋಕದಲ್ಲಿ ತಾನಿರ್ತಾಳೆ. ಅದನ್ನು ಗಮನಿಸಿದ್ದ ಸೂರ್ಯ, ಏಯ್ ವೃಂದ, ರಾತ್ರಿ ಅಡುಗೆಯ ಸಮಯ ಆಗ್ತಿದ್ರು ಅಡುಗೆ ಮಾಡದೆ ಇಲ್ಲಿ ಕೂತು ನಿಮ್ಮಪ್ಪನಿಗೆ ದೂರ ಹೇಳ್ತಿದ್ಯಾ ಅಂತ ಆಕೆಯನ್ನು ರೇಗಿಸ್ತಾನೆ. ವೃಂದ ಬೆಚ್ಚ ಬಿದ್ದು ಹೇಳ್ತಿದ್ದಂತೆ ಪಾಂಡು ಕೋಪದಿಂದ ಸೂರ್ಯನನ್ನು ನೋಡ್ತಾ, ನೋಡಿ, ನೀವೆಷ್ಟೇ ತಾಳಿ ಕಟ್ಟಿದ್ರು ನಮ್ಮ ಮುಂದೆ ನನ್ನ ಮಗಳ ಮೇಲೆ ಕಿರಿಸ್ತಿದ್ರೆ ಸುಮ್ಮನಿರೋದಿಲ್ಲ, ಸ್ವಲ್ಪ ಮರ್ಯಾದೆಯಿಂದ ಅಂತ ಇನ್ನೂ ಏನೋ ಹೇಳೋದಕ್ಕೆ ಹೋಗ್ತಿದ್ರೆ, ಹಲೋ ಸಾರಿ ಅಂತ ಸೂರ್ಯ ಚಿಟಿಕೆ ಹೊಡೆದು, ನಾನು ತಾಳಿ ಕಟ್ಟಿದವರೆಗೆ ಮಾತ್ರ ನಿಮ್ಮ ಮಗಳು, ಒಮ್ಮೆ ಕಟ್ಟಿದ ನಂತರ ಆಕೆ ನನ್ನ ಹೆಂಡತಿ, ಆಕೆಯನ್ನು ನಾನು ಕಿರ್ಚೋದು ಮಾತ್ರ ಅಲ್ಲ ಹೊಡಿತೀನಿ, ಅವಶ್ಯಕತೆ ಇದ್ದರೆ ಸುಡೋದು ಕೂಡ ಮಾಡೇ ಬಿಡ್ತೀನಿ, ಅದು ನನ್ನ ಇಷ್ಟ, ಇದರಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ, ಬೇಕಿದ್ರೆ ನಿಮ್ಮ ಹೆಂಡತಿನ ಕೇಳಿ ಪಾಂಡು ಅವರೇ ಅಂತ ಒತ್ತಿ ಹೇಳ್ತಾನೆ. ನನ್ನ ಹೆಂಡತಿ ಅಂತ ಸೂರ್ಯ ಹೇಳಿದ ಮಾತಿನಲ್ಲೇ ನಿಂತು ಹೋಗ್ಬಿಡ್ತಾಳೆ ವೃಂದ. ಪಾಂಡು ಲಕ್ಷ್ಮಿ ಕಡೆ ನೋಡ್ತಿದ್ದಂತೆ ಲಕ್ಷ್ಮಿ ತಲೆ ತಗ್ಸಿ ಮೌನವಾಗ್ಬಿಡ್ತಾಳೆ. ಛ ಅಂತ ಅಸಹನೆಯಿಂದ ಭುಜದ ಮೇಲಿದ್ದ ವಸ್ತ್ರವನ್ನು ತೆಗೆದು ಸಿಟ್ಟಿನಿಂದ ಓಟ್ ಹೋಗೋದಕ್ಕೆ ಅವರು ಹೋಗ್ತಾ ಇದ್ದರೆ ಸೂರ್ಯ ಮತ್ತೆ ಚಿಟಿಕೆ ಹೊಡಿತಾ, ಮೊದಲನೇ ಬಾರಿ ಅಳಿಯ ಬಂದಾಗ ಮಾವಂದರು ಕನಿಷ್ಠ ಮಾಂಸದ ಅಡುಗೆನಾದರೂ ಇಡಬೇಕು, ಆದ್ದರಿಂದ ನೀವು ಹೋಗಿ ಒಳ್ಳೆ ನಾಟಿ ಕೋಳಿ ತಗೊಂಡು ಬನ್ನಿರಿ, ನಿಮ್ಮ ಮಗಳು ಮಸಾಲೆ ಹಾಕಿ ಕೋಳಿ ಮಾಂಸದ ಬಿರಿಯಾನಿ ಮಾಡ್ತಾಳೆ ಅಂತ ಆರ್ಡರ್ ಮಾಡ್ತಾ ಇದ್ದರೆ, ನಾನು ತರೋದಿಲ್ಲ ಅಂತ ಅವರೆಲ್ಲರಿದ್ರು ಕೋಪವಾಗಿ ಹೇಳಿ ಮತ್ತೆ ಸೂರ್ಯನ ಕಣ್ಣುಗಳನ್ನ ನೋಡಿ, ಅಂದರೆ ಇವಾಗ ಕತ್ತಲಾಗ್ಬಿಡ್ತಲ್ಲಪ್ಪ, ಮೇಲಾಗಿ ಮಗಳಿಗೆ ಬಿರಿಯಾನಿ ಎಲ್ಲ ಮಾಡೋದಕ್ಕೆಲ್ಲ ಬರೋದಿಲ್ವಪ್ಪ, ಅದಕ್ಕೆ ಈಗ ಆಗೋದಿಲ್ಲ ಅಂತ ಅಂತಿದ್ದೀನಿ ಅಷ್ಟೇ ಅಂತ ಮೆಲ್ಲಗಂತಾನೆ. ಪಾಪ ಅವನಿಗೂ ಸೂರ್ಯನ ಕಂಡ್ರೆ ಒಳಗೊಳಗಡೆನೇ ಭಯ, ಆದರೂ ಬಿಲ್ಡಪ್ ಕೊಡ್ತಾನೆ ಮೇಲ್ಗಡೆ. ಸೂರ್ಯ ಎದ್ದು ಬೊಂಬೆಯಂತೆ ನಿಂತಿರೋ ವೃಂದಾಳನ್ನು ಗಿರ್ರಂತ ಹಿಂದೆ ತಿರುಗಿಸಿ ಆಕೆಯನ್ನು ಅಪ್ಕೊಂಡ್ಬಿಟ್ಟು ಭುಜದ ಮೇಲೆ ತಲೆ ಇಟ್ಟು, ಇದು ಅರೇಬಿಯನ್ ಕುದುರೆಯಂತೆ ನಾಜೂಕಾಗಿರುತ್ತೆ, ಆದರೆ ಇದರಲ್ಲಿ ಎಲ್ಲ ಕಲೆಗಳು ಇವೆ ಪಾಂಡು ಅವರೇ, ಅವೆಲ್ಲವನ್ನು ನಾನೇ ಹೊರಗೆ ತೆಗಿತೀನಿ ತಾನೇ ಅಂತ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ನೋಡ್ತಾ ಇರೋ ವೃಂದಾಳ ಮುಖದ ಮೇಲೆ ಗಾಳಿಯನ್ನು ಊದುತ್ತಾನೆ. ಅದನ್ನು ನೋಡಿ ಲಕ್ಷ್ಮಿ ಅವರು
ಮುಸಿ ಮುಸಿಯಾಗಿ ಗುಳುಗುಳಿಗೆ ನಗ್ತಾ ಪಕ್ಕಕ್ಕೆ ಹೋಗೋದಕ್ಕೆ ಅವರು ಹೋಗ್ತಾ ಇದ್ದರೆ, ನೀವು ಇಲ್ಲಿ ನಿಲ್ಲಿ ಅಮ್ಮ ಅಂತ ತಡೀತಾನೆ. ಅವ್ರನ್ನ ಹಾಗೆ ನೋಡಿದ ಪಾಂಡು ಹಾಗೆ ಅಲ್ಲಿ ಕಚ್ಕೊಳ್ತಾ, ಏನೇ ಹೇಳಿದ್ರು ಈ ಸಮಯದಲ್ಲಿ ಕೋಳಿ ಸಿಗೋದಿಲ್ಲಪ್ಪ ಅಂತ ಅವನು ಪದೇ ಪದೇ ಅದೇ ಮಾತನ್ನು ಹೇಳ್ತಾ ಇದ್ದರೆ, ನೀನಾದರೂ ಹೇಳಮ್ಮ ನಿಮ್ಮ ಯಜಮಾನ್ರಿಗೆ ಅಂತ ಗಟ್ಟಿಯಾಗಿ ಹೇಳಿ ಆಕೆ ಕಿವಿ ಬಳಿ ಮಾತ್ರ ಕೋಳಿ ತರ್ತಿದ್ರೆ ಏನು ನಡೆಯುತ್ತೆ ಅಂತ ನಿನಗೆ ಗೊತ್ತು ತಾನೇ? ಹಾಗಂದ ಮಾತ್ರಕ್ಕೆ ಪ್ರತಿ ಬಾರಿಯೂ ಬೆಲ್ಟನ್ನೇ ಬಳಸೋದಿಲ್ಲ ಅಂತ ದ್ವಂದ್ವಾರ್ಥದಲ್ಲಿ ಹೇಳ್ತಾ ತುಟಿಗಳನ್ನ ಕಿವಿ ಹತ್ರ ಮೆಲ್ಲಗೆ ಸ್ಪರ್ಶಿಸ್ತಾನೆ. ಆ ಸ್ಪರ್ಶಕ್ಕೆ ವೃಂದಾಳಿಗೆ ಮೈಯೆಲ್ಲ ಜುಮ್ಮಂದು ಬಿಡುತ್ತೆ. ಭಯದಿಂದ ಸೂರ್ಯನ ಕೈಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ, ಅಪ್ಪ ನಮ್ಮ ಕೊಟ್ಟಿಗೆಯಲ್ಲೇ ಕೋಳಿಗಳು ಇವೆಯಲ್ಲಪ್ಪ, ಒಂದು ಕೋಳಿ ತರಿಸ್ಕೊ ಪ್ಲೀಸ್ ಅಂತ ಬೇಡ್ಕೊಳ್ತಾಳೆ ವೃಂದಾ ತನ್ನ ಅಪ್ಪನನ್ನು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.